ಬಳ್ಳಾರಿಯಲ್ಲಿ ಕಾಕರಲ್ ತೋಟ ಅನ್ನೋ ಒಂದು ಗ್ರಾಮ, ಅದು ಮುಂಚೆ ಗ್ರಾಮ, ಬಟ್ ಈಗ ಸಿಟಿ ಕಾರ್ಪೊರೇಷನಲ್ಲಿ ಬರುತ್ತೆ, ಮುನ್ಸಿಪಾಲ್ಟಿಯಲ್ಲಿ ಬರುತ್ತೆ. ಸೊ ಇಂಥ ಒಂದು ಏರಿಯಾನೇ ಅನ್ಬೇಕೀಗ ಇದನ್ನು. ಓಕೆ, ಸೊ ಇದು ಈ ಊರಿಗೆಲ್ಲ ಕನೆಕ್ಟ್ ಮಾಡೋದಕ್ಕೆ, ಈ ಏರಿಯಾಗೆಲ್ಲ ಕನೆಕ್ಟ್ ಮಾಡೋದಕ್ಕೆ ಒಂದು ಮೇನ್ ರೋಡ್ ಇದೆ. ಸೊ ಈ ಮೇನ್ ರೋಡು ನನಗೆ ಊಹೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಆ ರೋಡ್ ಇವತ್ತುವರೆಗೂ ಒಂಥರ ಕಚ್ಚಾ ರೋಡ್ ಥರ ಇರುತ್ತೆ, ಯಾವತ್ತೂ ಅದು ಸರಿಯಾಗಿ ಇದ್ದಿದ್ದೇ ನೋಡಲಿಲ್ಲ. ಓಕೆ, ಬಟ್ ಬಳ್ಳಾರಿಯಲ್ಲಿ ಈಗೀಗ ಹೊಸ್ದಾಗಿ ಉಟ್ಕೊಂಡು ಬಂದಿರೋ ಏರಿಯಾಗಳಿರ್ಬೋದು, ಹಲವಾರು ಕಡೆ ಹೊಸ್ದಾಗಿ ಅನ್ನೋದಕ್ಕಿಂತ ಸೊ ಎಲ್ಲಿ ಇವ್ರಿಗೆ ದುಡ್ಡಿರೋರು, ಶ್ರೀಮಂತರು, ಓಕೆ, ಸೊ ಇಂಥ ಕಡೆ ಅಫಿಷಿಯಲ್ಸ್ ಇರೋ ಕಡೆ, ಸೊ ಇಂಥ ಕಡೆಯಲ್ಲೇ ನೀಟಾಗಿ ರೋಡೆಲ್ಲ ನೀಟಾಗಿ ಸ್ವಚ್ಛವಾಗಿ ಇಟ್ಟಿರ್ತಾರೆ. ಸೊ ಅದು ಅಲ್ಲಿ ಕಾಕರಲ್ ತೋಟ ಬಂದರೆ ಎಲ್ಲ ರೈತರು ಇಲ್ಲ APMCದಲ್ಲಿ ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಳ್ಳೋರು. ಸೊ ಇನ್ನೊಂದು ಇವ್ರಿಗೆಲ್ಲ ಒಂದು ನಮ್ಮವರು ನಿಮ್ಮವರು ಅಂತ ಅಲ್ಲಿ ಯಾರೇ ರಾಜಕಾರಣಿಗಳು ಯಾರೇ ಇರಲಿ, ಯಾರೇ ಏನೇ ಮಾಡಲಿ, ಸೊ ಇವರು ಅಲ್ಲಿ ಇಲ್ಲದೆ ಇದ್ರೂ, ಅಲ್ಲಿ ಯಾವ ರಾಜಕಾರಣಿ ಇಲ್ಲದೆ ಇದ್ರೂ ಇವರೆಲ್ಲ ಬಾಯಿ ಮುಚ್ಚೋದಕ್ಕೆ ಒಂದು ಕುಲದ ಪೊರೆ ಆಗ್ಬಿಡ್ತಾರೆ. ಓಕೆ, ಸೊ ಅಲ್ಲಿ ಯಾವುದೇ ಪಾರ್ಟಿ ಬರಲಿ, ಯಾರೇ ಬರಲಿ, ಅಲ್ಲಿ ಒಂದು ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ, ಯಾವ ಥರ ಡೆವಲಪ್ಮೆಂಟ್ ಅನ್ನೋದೂ ಇಲ್ಲ. ಸೊ ಡೆವಲಪ್ಮೆಂಟ್ ಆದ್ರೂ, ಚಿಕ್ಕ ಪುಟ್ಟ ಡೆವಲಪ್ಮೆಂಟ್ ಆದ್ರೂ ಎಲ್ಲ ಭ್ರಷ್ಟಾಚಾರನೇ ಆ ಡೆವಲಪ್ಮೆಂಟ್ಗಳಲ್ಲಿ. ಓಕೆ, ಸೊ ಈಗ ನೀವು ಅಲ್ಲಿ ಒಂದು ಕಾಲುವೆ ಕೆಲಸ ನಡೀತಾ ಇದೆ, ಹಳ್ಳದ ಕೆಲಸ ನಡೀತಾ ಇದೆ. ಈ ಹಳ್ಳದ ಕೆಲಸದಲ್ಲೂ ಭ್ರಷ್ಟಾಚಾರ. ಅಲ್ಲಿ ಒಂದು ಲೇಔಟ್ ಆಗಿರುತ್ತೆ, ಆ ಹಳ್ಳದ ಪಕ್ಕದಲ್ಲಿ ಒಂದು ಲೇಔಟು, ಆ ಲೇಔಟಲ್ಲೂ ಭ್ರಷ್ಟಾಚಾರ. ಇದುವರೆಗೆ ಯಾವುದೇ ಅಧಿಕಾರಿನೂ ಬಂದು ಅಲ್ಲಿ ಏನಕ್ಕೆ ಏನಂತಾರೆ ಅದನ್ನ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಇಂಥದ್ದು ಯಾವುದೂ ಯಾರು ಬಂದು ತಲೆ ಕೆಡಿಸ್ಕೊಳ್ಳೋದಾಗ ಕೇಳೋದಿಲ್ಲ. ಏನಕ್ಕಂದರೆ ಇದನ್ನೆಲ್ಲ ಇನ್ಫ್ಲುಯೆನ್ಸ್ ಮಾಡೋ ಕೆಲವು ಅಧಿಕಾರಿಗಳಲ್ಲಿ ಇನ್ಫ್ಲುಯೆನ್ಸ್ ಮಾಡೋರೆಲ್ಲ ರಾಜಕಾರಣಿಗಳೇ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಇಲ್ಲ ಈ ರಾಜಕಾರಣಿಗಳಿಂದ ಇನ್ಫ್ಲುಯೆನ್ಸ್ ತಂದು ಅಲ್ಲಿ ಕೆಲವರು ಇದನ್ನೆಲ್ಲ ಆಟ ಆಡಿಸ್ತಾರೆ. ಓಕೆ, ಸೊ ಇವ್ರು ಅಂದ್ಕೊಂಡಂಗೆ ಆಗಬೇಕು, ಇವ್ರು ಅಂದ್ಕೊಂಡಂಗೆ ಇರಬೇಕು. ಸೊ ಇವರು ಪಕ್ಷಪಾತಿ, ಇವರೇನೋ ವಿಲೇಜ್ ಹೆಡ್ ಏನಲ್ಲ, ಇವ್ರ ಸ್ವಾರ್ಥಕ್ಕೆ ಜೀವನ ಮಾಡೋರು. ಸೊ ಇವರು ತುಂಬ ಸಮಯಗಳಲ್ಲಿ, ತುಂಬ ಸಿಚುವೇಶನ್ಸಲ್ಲಿ ಇವರು ದುಡ್ಡು ತಗೊಂಡು ಪಕ್ಷಪಾತವಾಗಿ ವ್ಯವಹಾರ ಮಾಡಿರೋ ಸಿಚುವೇಶನ್ಸು ಇದೆ. ಅಲ್ಲಿ ಲೇಔಟ್ ಹಾಕಿದರೆ ಅವರಿಂದ ದುಡ್ಡು ತೊಗೊಂಡು ಅವ್ರಿಗೆ ಅನುಕೂಲ ಮಾಡೋದು, ನಿಮ್ಗೆ ಅನುಕೂಲ ಮಾಡೋದು ನನ್ನ ಜವಾಬ್ದಾರಿ ಅಂತ ಹಾಮಿ ಕೊಟ್ಟು, ಓಕೆ, ಸೊ ಅದು ಗೌರ್ಮೆಂಟ್ ಬಿಲಾಂಗಿಂಗ್ ಲ್ಯಾಂಡನ್ನು ಕಬ್ಜಾ ಮಾಡೋದು, ಅದನ್ನು ಕಬ್ಜಾ ಅನ್ನಲ್ಲ, ಅದು ಎನ್ಕ್ರೋಚ್ಮೆಂಟ್ ಮಾಡೋದು, ಒತ್ತುವರಿ ಮಾಡೋದು. ಓಕೆ, ಸೊ ಈ ಗೌರ್ಮೆಂಟ್ ಲ್ಯಾಂಡ್ ಒತ್ತುವರಿ ಮಾಡೋದು, ರೋಡ್ ಸ್ಥಳನೆಲ್ಲ ಒತ್ತುವರಿ ಮಾಡೋದು. ಸೊ ಈ ಥರ ಎಲ್ಲ ತುಂಬ ನಡೀತಾ ಇದೆ. ಓಕೆ, ಸೊ ಇಲ್ಲಿ ಇನ್ನೊಂದು ವಿಶೇಷವಾದ ಇಶ್ಯೂ ಏನಂದರೆ, ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ಲಿ. ಒಬ್ಬರು ಇಬ್ಬರ ಧ್ವನಿ ಎತ್ತವರು, ಆ ಒಬ್ಬರು ಇಬ್ಬರ ಧ್ವನಿ ಎತ್ತವ್ರಿಗೆ ಯಾರೂ ಸಪೋರ್ಟು ಮಾಡಲ್ಲ. ಮನುಷ್ಯರು ನೋಡಿ, ಧರ್ಮದ ಹೆಸರಲ್ಲಿ ಹೋರಾಡ್ತಾರೆ, ಧರ್ಮದ ಹೆಸರಲ್ಲಿ ಕಿತ್ತಾಡ್ತಾರೆ, ಧರ್ಮದ ಹೆಸರಲ್ಲಿ ಏನೆಲ್ಲ ಮಾಡಬಾರ್ದು ಅದೆಲ್ಲ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋದು ಮೂಲ ಸೌಲಭ್ಯಗಳು, ಸ್ವಚ್ಛವಾದ ಮೂಲ ಸೌಲಭ್ಯಗಳು, ನಾಣ್ಯವಾದ ಮೂಲ ಸೌಲಭ್ಯಗಳು ನಮ್ಮೆಲ್ಲರ ಹಕ್ಕು. ಸೊ ಇದಕ್ಕಾಗಿ ಹೋರಾಡಬೇಕು ನೀವು. ಅದು ಬಿಟ್ಬಿಟ್ಟು ಧರ್ಮಕ್ಕಾಗಿ, ಕುಲಕ್ಕಾಗಿ ಇದೆಲ್ಲ ತುಂಬ ಲೇಟಾಗಿ ಬರುತ್ತೆ. ನಮ್ಮ ದೇಶ ಇರೋ ಆರ್ಥಿಕ ಪರಿಸ್ಥಿತಿಗೆ ನಮಗೆ 3 ಹೊತ್ತು ತುಂಬ ಜನ ನೀಟಾಗಿ ತಿನ್ನೋದಕ್ಕಿಲ್ಲ, ಬೇಸಿಕ್ ನೀಡ್ಸೇ ಇಲ್ಲ ಜನಗಳಿಗೆ. ಸೊ ಈ ಥರ ಸಿಚುವೇಶನ್ ಇದ್ದಾಗ ನೀವು ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಲಿ, ನೀವು ಈ ಬೇಕಿಲ್ಲದ ವಿಷಯಗಳು ರಾಜಕಾರಣಿಗಳು ತಂದು ಅವ್ರ ಕಾಳು ಬೇಯಿಸ್ಕೊಳೋದಕ್ಕೆ ತರೋ ವಿಷಯಗಳ ಬಗ್ಗೆ ನೀವು ಹೋರಾಡಲೇಬಾರ್ದು. ನೀವು ಕೇಳಬೇಕಾಗಿದ್ದು ಒಂದೇ ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ಹೆಲ್ತ್ ಕೇರ್, ಕ್ವಾಲಿಟಿ ಲೈಫ್ ಸ್ಟೈಲ್, ನಿಮ್ಮ ಬೇಸಿಕ್ ನೀಡ್ಸು, ಅಮ್ಯುನಿಟೀಸ್ ಏನಿರುತ್ತೆ, ರೋಡು, ಇನ್ಫ್ರಾಸ್ಟ್ರಕ್ಚರ್. ನಾನು ಸಿಂಪಲ್ಲಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀನಿ. ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ಹೆಲ್ತ್ ಕೇರ್, ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್. ಇದರಲ್ಲೇ ನಿಮಗೆಲ್ಲ ಮೋಸ ಮಾಡ್ತಾ ನಿಮಗೆ ಕುರಿಗಳ್ನ ಮಾಡ್ತಾ, ಒಂದು ಧರ್ಮದ ಹೆಸರಲ್ಲಿ, ಒಂದು ಕುಲದ ಹೆಸರಲ್ಲಿ, ಇಲ್ಲ ನಿಮ್ಗೆ ಏನೋ ಒಂದು ತಲೆ ಮೇಲೆ ಒದ್ಬಿಟ್ಟು ನಿಮ್ಮ ಭಾರ ಏನೋ ಒಂದು ನಿಮ್ಗೆ ಬೇಕಿಲ್ಲದೆ ಇರೋದು. ಸೊ ನಾವೆಲ್ಲ ಈ ಕೂಪದಲ್ಲಿ ಬೀಳದೆ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿರೋದು, ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕಾಗಿರೋ ವಿಷಯ ಏನಂದರೆ, ಯಾವುದೇ ಆಡಳಿತ ಬರಲಿ, ಯಾವುದೇ ಗೌರ್ಮೆಂಟ್ ಬರಲಿ, ಯಾವುದೇ ಪೊಲಿಟಿಷಿಯನ್ ಬರಲಿ, ಯಾರೇ ಬರಲಿ,
ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು, ಕೇಳಬೇಕಾಗಿರೋದು ಏನಂದರೆ ನಿಯತ್ತಾಗಿ ನಡ್ಕೊಳ್ಳೋ ಆಡಳಿತ. ಇವತ್ತು ಅದೇ ಕಾಕರಲ್ ತೋಟದಲ್ಲಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ. ಜೈನ್ ಕಮ್ಯುನಿಟಿ ಅವರು ರೋಡಿಗೆ ಬಂದು ಕಟ್ಬಿಟ್ಟಿದ್ದಾರೆ. ಯಾರು ಮಾತಾಡೋ ಗಂಡ್ಸಿಲ್ಲ. ನಿಜವಾಗ್ಲೂ ಯಾರೋ ಒಬ್ಬರು ಇಬ್ಬರು ಮಾತಾಡಿದ್ರೆ ನಾವು ನಿಜವಾಗ್ಲೂ ಮೆಚ್ಚಬೇಕು, ಅವ್ರಿಗೆ ಸಲ್ಯೂಟ್ ನನ್ನ ಕಡೆಯಿಂದ. ಸೊ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ, ಇಂಥವ್ರಿಗೆ ಹೋಗಿ ನೀವು ಕೈ ಜೋಡಿಸಿ, ಇಂಥವ್ರಿಗೆ ಸಪೋರ್ಟ್ ಮಾಡಿ, ಇಂಥವ್ರ ಪಕ್ಕ ನಿಲ್ಲಿ. ಅದೆಲ್ಲ ತಮಾಷೆ ಅಲ್ಲಯ್ಯ. ಅವ್ರ ಮೆಂಟಲ್ ಪೀಸ್ ಆಫ್ ಮೈಂಡ್ನ ಬಿಟ್ಕೊಂಡು ಊರಿಗಾಗಿ ಎಲ್ಲ ಒಂದು ಸಿವಿಕ್ ಸೆನ್ಸ್ ಇಟ್ಕೊಂಡು ಅಲ್ಲಿ ಆ ಗ್ರಾಮದ ಬಗ್ಗೆ ಆಗಲಿ, ಮೋಸ್ಟ್ಲಿ ಅವ್ರ ಪ್ರಾಪರ್ಟಿನೂ ಇರ್ಬೋದು, ಅದೆಲ್ಲ ಕಿತ್ತಾಕಿ ಪಕ್ಕಕ್ಕೆ ಹಿಡಿ ಅದನ್ನೆಲ್ಲ. ಸೊ ಇವರಲ್ಲಿ ಸ್ವಲ್ಪ ಕಾಳಜಿ ಇದೆ, ತಲೆ ಕೆಡಿಸ್ಕೊತಿದ್ದಾರೆ. ಇವ್ರು ಲಾಯರ್ ಫೀಸ್ ಕೊಡ್ತಾ ಇದೆಲ್ಲ ಮಾಡ್ತಾ ಏನಾದರೂ ಮಾಡ್ತಾ ಇದ್ದಾರೆ ನಿಮ್ಮ ಊರಿಗಾಗಿ, ಇವ್ರನ್ನ ಸಪೋರ್ಟ್ ಮಾಡೋದು ಕಲೀರಿ. ಅದು ಬುದ್ಧಿವಂತರಾಗಿ ನಾವು ಮಾಡಿಕೊಳ್ಳೋ ಮೊದಲನೇ ಚಟುವಟಿಕೆ ಅಂದರೆ ಅದು ಬಿಟ್ಬಿಟ್ಟು ಯಾವುದೋ ಪಾರ್ಟಿ ಹೆಸರು ಹೇಳ್ಕೊಂಡು, ಯಾವುದೋ ಧರ್ಮದ ಹೆಸರು ಹೇಳ್ಕೊಂಡು, ಯಾವುದೋ ಕುಲದ ಹೆಸರು ಹೇಳ್ಕೊಂಡು ಕಿತ್ತಾಡೋದು ಬಿಡಿ. ನೀವೆಲ್ಲ ಯಾವುದೇ ಪಾರ್ಟಿ ಬರಲಿ, ಯಾವುದೇ ಧರ್ಮ ಯಾರೇ ಇರಲಿ, ಏನೇ ಇರಲಿ, ನಾವೆಲ್ಲ ಮನುಷ್ಯರು. ಫಸ್ಟ್ ಮಾನವತ್ವೇ ನಮಗೆಲ್ಲ ಇಂಪಾರ್ಟೆಂಟಾಗಿ ಬೇಕಾಗಿರೋದು. ಯಾವುದೇ ಪಾರ್ಟಿ ಬಂದರೂ ಅವ್ರ ಕಾಳು ಬೆಳೆಸ್ಕೊಳೋದಕ್ಕೆ ಅವ್ರು ಮಾಡೋದೆಲ್ಲ, ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಯಾವುದೇ ಪಾರ್ಟಿ ಬರಲಿ ಸಂಬಂಧ ಇಲ್ಲ. ನಿಮಗೆ ಮೂಲ ಸೌಲಭ್ಯಗಳು, ನಾಣ್ಯವಾದ ಮೂಲ ಸೌಲಭ್ಯಗಳನ್ನು ಒದಗಿಸಿದಾರಾ? ಇಲ್ಲ. ಇದ್ರ ಬಗ್ಗೆ ಆಲೋಚನೆ ಮಾಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಹಕ್ಕುಗಳನ್ನ ತಿಳ್ಕೊಳ್ಳಿ. ಅಲ್ಲಿ ಪ್ರಶ್ನೆ ಮಾಡಿ, ಅಲ್ಲಿ ಏನಾದರೂ ನಿಯತ್ತಾಗಿ ನಡೀತಾ ಇಲ್ಲ ಅಂದರೆ ಪ್ರಶ್ನೆ ಮಾಡಿ. ಅಲ್ಲಿ ಆ ಹಳ್ಳ ಎಲ್ಲಿಂದ ಹರಿಯುತ್ತೆ ಗೊತ್ತಾ ನಿಮಗೆ? ಆ ಹಳ್ಳನ 15 ಅಡಿ 20 ಅಡಿ ಇರೋ ಹಳ್ಳನ 6 ಅಡಿ 5 ಅಡಿ ಮಾಡಿ ನಿಲ್ಲಿಸ್ತಿದಾರಲ್ವ, ಆ ಮೇಲೆ ಇರೋ ರೈತರು ಏನಾಗಬೇಕು? ಆ ಹಳ್ಳ ಅಷ್ಟು ಚಿಕ್ಕ ಹಳ್ಳದಲ್ಲಿ ನೀರು ಹರಿದೆ. ನಾನು ಫೋಟೋಸ್ನು ಕಳಿಸ್ತೀನಿ ನಿಮಗೆ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ. ಆ ಹಳ್ಳ ಯಾವ ಥರ ಹರಿಯುತ್ತೆ, ಅದರಿಂದ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಫ್ಲುಟ್ಸ್ ಆಗುತ್ತೆ, ಎಷ್ಟು ಬೆಳೆ ನಾಶ ಆಗುತ್ತೆ ಅಂತ. ಅದನ್ನೀಗ 6 ಅಡಿ ಮಾಡಿ ನಿಲ್ಲಿಸ್ತಿದ್ದಾರಲ್ಲ, ಯಾರಾದರೂ ಮಾತಾಡಿದ್ದೀರಾ? ಯಾರಾದರೂ ಕೇಳಿದ್ದೀರಾ? ಅಲ್ಲಿ ಮೇಲೆಲ್ಲ ಹೊಲಗಳೆಲ್ಲ ಇದೆಯಲ್ಲ, ಯಾರಾದರೂ ಮಾತಾಡಿದ್ರೆ ಅದರ ಬಗ್ಗೆ? ಸೊ ಏನಕ್ಕೆ ನಾವು ಧ್ವನಿ ಎತ್ತಾ ಇಲ್ಲ, ಏನಕ್ಕೆ ಮಾತಾಡ್ತಾ ಇಲ್ಲ ನಾವು? ಸೊ ಇಂಥ ನಿರ್ವೀರ್ಯವಾದ ಜೀವನ ಅನಿಸುತ್ತೆ ನಮಗೆ. ನಿಜವಾಗ್ಲೂ ನಾವು ತುಂಬ ನಿರ್ವೀರ್ಯವಾಗಿ ಜೀವನ ಮಾಡ್ತಾಯಿದ್ದೀವಿ ಸಮಾಜದಲ್ಲಿ ಅಂತ ಅನಿಸುತ್ತೆ. ನಮ್ಮ ಹಕ್ಕುಗಳನ್ನ ನಾವು ಕೇಳೋದು, ನಾವು ಅಲ್ಲಿ ನಡೆಯುವ ಅಕ್ರಮವನ್ನು ಪ್ರಶ್ನಿಸೋದು ತಪ್ಪೇ ಅಲ್ಲ. ಇಂಥ ವಿಷಯಗಳಿಗೆ ಪ್ರಾಣ ಬಿಟ್ಟರೂ ತಪ್ಪಿಲ್ಲ. ಅದು ಹೋಗಿ ಯಾವುದೋ ಪಾರ್ಟಿಗೋಸ್ಕರನೋ, ಯಾವುದೋ ಧರ್ಮಕ್ಕೋಸ್ಕರನೋ, ಇಲ್ಲ ಕುಲದ ಹೆಸರು ಹೇಳ್ಕೊಂಡು ಇದಕ್ಕೆಲ್ಲ ನೀವು ಪ್ರಾಣ ಬಿಟ್ಟು ಹೋರಾಡ್ತಿರಲ್ಲಯ್ಯ. ರೀಸೆಂಟಾಗಿ ಯಾರೋ ಪ್ರಾಣ ಬಿಟ್ಟರು ಬಳ್ಳಾರಿಯಲ್ಲೇ ಇದೇ ವಿಷಯಕ್ಕೆ. ಸೊ ಅದಕ್ಕೆಲ್ಲ ನಾವೆಲ್ಲ ಹೋರಾಡಬೇಕಾಗಿರೋದು. ನಮ್ಮ ಊರಿನ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ಬೇಕಂತಿಲ್ವ ನಿಮಗೆ? ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು? ಯಾರೇ ಇರಲಿ, ಆ ಕಡೆ ಇರಲಿ ಈ ಕಡೆ ಇರಲಿ, ಒತ್ತುವರಿ ಇದ್ದರೆ ಅವ್ರನ್ನ ನೀಟಾಗಿರೋ ಥರ ಮಾಡಬೇಕು. ಇದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು. ಅಷ್ಟೇ ಬಿಟ್ಬಿಟ್ಟು ಬಾಯಲ್ಲಿ ನಾಲಿಗೆ ಇಲ್ಲ ಅನ್ನೋ ಥರ ಮೌನವಾಗಿ ಕುಂತರೆ ಕೆಲಸ ಆಗಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮೆಲ್ಲೆಲ್ಲ ಯಾರಾದರೂ ಇದನ್ನು ವ್ಯತಿರೇಕಿಸಿ ಅಂದರೆ ಡೆವಲಪ್ಮೆಂಟ್ನ ವ್ಯತಿರೇಕಿಸಿ ಅಲ್ಲ, ಅಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ವ್ಯತಿರೇಕಿಸಿ ಮಾತಾಡ್ತಿದ್ರೆ ಅವ್ರಿಗೆ ನಿಮ್ಮ ಕೈ ಜೋಡಿಸಿ, ನಿಮ್ಮ ಸಪೋರ್ಟ್ ಕೊಡಿ ಅವ್ರಿಗೆ. ಅದು ನೀವು ಮಾಡುವ ಅತ್ಯುತ್ತಮ ಕೆಲಸ. ದೇಶದ ನಾಗರಿಕರಾಗಿ ನಿಮ್ಮ ಊರಿಗೆ, ನಿಮ್ಮ ಭೂತಾಯಿಗೆ, ನೀವು ಹುಟ್ಟಿರುವ ನಾಡಿಗೆ, ಏನಂತೀರ, ನಿಮ್ಮ ನೆಲಕ್ಕೆ ನೀವು ಮಾಡುವ ಅತ್ಯುತ್ತಮವಾದ ಸತ್ಕಾರ, ಪುರಸ್ಕಾರ, ನೀವು ಕೊಡುವ ಗೌರವ. ಸೊ ಇದು ಮಾಡೋಕ್ಕಾಗಿಲ್ಲ ಅಂದರೆ ಯಾವತ್ತೂ ಜೀವನದಲ್ಲಿ ದೇಶದ ಭವಿಷ್ಯದ ಬಗ್ಗೆ ಮಾತಾಡಬೇಡಿ, ಯಾವುದೇ ಪಾರ್ಟಿ ಬಗ್ಗೆನೂ ಮಾತಾಡಬೇಡಿ, ಧರ್ಮದ ಬಗ್ಗೆನೂ ಮಾತಾಡಬೇಡಿ. ನಿಮಗೆ ಅರ್ಹತೆ ಇಲ್ಲ. ನಿಮ್ಮ ಪಕ್ಕ ನಡೆಯುತ್ತಿರೋ ಅಕ್ರಮವನ್ನು ಎದುರಿಸಿ ಮಾತಾಡೋ ಅರ್ಹತೆ ಇಲ್ಲ, ಧೈರ್ಯ ಇಲ್ಲ, ಅದಕ್ಕೆದುರು ನಿಲ್ಲುವ ಶಕ್ತಿ ಇಲ್ಲ. ಶಕ್ತಿ ಬೇಡ, ಇದೆಲ್ಲನೂ ಬೇಡ. ಅಟ್ಲೀಸ್ಟ್ ನಿಲ್ಲೋರಿಗಾದರೂ ನೀವು ಸಪೋರ್ಟ್ ಮಾಡಿ, ಇದಾದರೂ ಇರಬೇಕು ನಿಮಗೆ. ಅರ್ಥ ಆಯ್ತಲ್ವಾ? ಓಕೆ. ಸೊ ಅಟ್ಲೀಸ್ಟ್ ಈಗಲಾದರೂ ಸ್ವಲ್ಪ ಚೇತರಿಸ್ಕೊಳ್ಳಿ, ನಿಮ್ಮ ಧ್ವನಿ ಎತ್ತಿ ಮಾತಾಡಿ, ಕೈ ಜೋಡಿಸಿ, ಒಳ್ಳೆಯದಕ್ಕಾಗಿ ಕೈ ಜೋಡಿಸಿ, ಕೆಟ್ಟದನ್ನು ದೂರ ಇಡಿ, ಒಗ್ಗಟ್ಟಾಗಿ ಜೀವನ ಮಾಡೋಣ. ಜೈ ಕರ್ನಾಟಕ, ಜೈ ಭಾರತ ಮಾತೆ.